ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಪಾಕಶಾಲೆ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ತೋರಿಸ್ತಾ ಇರುವಂತಹ ರೊಟ್ಟಿ ಅಕ್ಕಿ ರೊಟ್ಟಿ ಚಿತ್ರದುರ್ಗ ಶೈಲಿಲಿ ಹೇಗೆ ಮಾಡ್ತಾರೆ ಅಂತೇಳಿ ನಾನು ತೋರಿಸ್ತೀನಿ. ಬನ್ನಿ ನೋಡೋಣ. ನಿಮ್ಮೆಲ್ರಿಗೂ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ. ನಾನು ಈ ರೀತಿ ದುಂಡಗೆ ಹೇಗೆ ಮಾಡಬೇಕು ಅಕ್ಕಿ ರೊಟ್ಟಿನ ಅಂತೇಳಿ ಕೆಲವೊಂದೊಂದು ಟಿಪ್ಸ್ಗಳ ಜೊತೆಗೆ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ನಾವೆಲ್ಲ ಚಿಕ್ಕವರಿರುವಾಗ ಈ ರೀತಿ ರೊಟ್ಟಿ ಮಾಡ್ತಾ ಕಲಿಬೇಕಾದ್ರೆ ಕೆಲವೊಮ್ಮೊಮ್ಮೆ ನಮಗೆ ದುಂಡಾಗಿ ಬರ್ತಾ ಇರಲಿಲ್ಲ. ಶೇಪೆಲ್ಲ ತುಂಬ ಹಾಳಾಗಿರ್ತಾಯಿತ್ತು. ಆಗ ಎಲ್ಲರೂ ಕೂಡ ಅದೇ ಹೇಳ್ತಾ ಇದ್ದಿದ್ದು, ಹಳ್ಳಿ ಕಡೆ ದುಂಡಗೆ ಯಾರು ರೊಟ್ಟಿ ಮಾಡ್ತಾರೋ ಅವರಿಗೆ ರೊಟ್ಟಿ ಬರುತ್ತೆ ಅಂತ. ಟೇಸ್ಟ್ ವೈಸ್ ಚೆನ್ನಾಗಿದ್ದರೂ ಕೂಡ ರೊಟ್ಟಿ ಮಾತ್ರ ರೌಂಡ್ ಶೇಪಲ್ಲೇ ಇರಬೇಕಾಗತ್ತೆ. ಆದರೆ ತುಂಬ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ. ಅದನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು, ದುಂಡಗೆ ಹೇಗೆ ರೊಟ್ಟಿ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ನಿಮ್ಮೆಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹಳ್ಳಿ ಕಡೆ ಶೈಲಿಯಲ್ಲಿ ಮಾಡುವಂತಹ ರೊಟ್ಟಿಗಳೇ ಆಗಿರ್ಬೋದು, ಪಲ್ಯಗಳೇ ಆಗಿರ್ಬೋದು, ಹಾಗೆ ಮುದ್ದೆ, ಸಾಂಬಾರು, ಈ ಥರ ಹೊಸ ಹೊಸ ರೆಸಿಪಿಗಳನ್ನ ಮತ್ತು ಹಳ್ಳಿ ಶೈಲಿಲೇ ನಾನು ಮಾಡಿ ತೋರಿಸ್ತೇನೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ 2 ಲೋಟದಷ್ಟು ನೀರನ್ನು ಹಾಕಿಟ್ಟಿದ್ದೀನಿ. ಇದೇನಕ್ಕಪ್ಪ ಅಂದರೆ ರೊಟ್ಟಿ ಮಾಡಲಿಕ್ಕೆ. ನಮ್ಮ ಕಡೆ ಇದನ್ನು ನಾವು ಸರೆ ಮಾಡೋದು ಅಂತ ಹೇಳಿ ಕರಿತೇವೆ. ಮುದ್ದೆ ಮಾಡೋ ರೀತಿಯೇ ಇರುತ್ತೆ, ಆದರೆ ಇದು ಮುದ್ದೆ ಆಗೋದಿಲ್ಲ. ಮುದ್ದೆ ಅಷ್ಟು ತುಂಬಾ ಕುದಿಸ್ಬೇಕು ಅಂತ ಏನಿರಲ್ಲ, ಬೇಯಿಸ್ಬೇಕು ಅಂತ ಏನಿರಲ್ಲ. ಜಸ್ಟ್ ನೀರು ಕುದಿ ಬರುವಾಗಲೇ ನಾವು ಇದನ್ನು ಕೂಡಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಸರೆ ಅಂತ ಕರಿತೇವೆ. ನೋಡಿ ಈ ರೀತಿ ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಂಡು ತಕ್ಷಣವೇ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಒಂದು ಗಂಟಿಲ್ಲದ ಹಾಗೆ ನಾವು ಇದನ್ನು ಕೂಡಿಸ್ಕೊಳ್ಬೇಕು. ಸ್ವಲ್ಪ ಚಿತ್ರದುರ್ಗ ಶೈಲಿಲಿ ಮಾಡೋದಾದರೆ ಸ್ವಲ್ಪ ಮೆತ್ತಗೂ ಅಲ್ಲ, ಸ್ವಲ್ಪ ತುಂಬಾ ಗಟ್ಟಿನೂ ಅಲ್ಲ ಅನ್ನೋ ಥರ ಇರುತ್ತೆ. ಉತ್ತರ ಕರ್ನಾಟಕ ಶೈಲಿಲಿ ಮಾಡೋ ಥರನೂ ಅಲ್ಲ. ಈ ಕಡೆ ಶಿವಮೊಗ್ಗ ಸೈಡಲ್ಲಿ ಮಾಡೋ ರೀತಿ ಸಾಫ್ಟಾಗೂ ಅಲ್ಲ, ಮೀಡಿಯಮ್ ಆಗಿ ಇರುತ್ತೆ ಚಿತ್ರದುರ್ಗದ ಕಡೆ. ನೀವು ಎಲ್ಲೇ ಬೇಕಿದ್ರೂ ಟ್ರೈ ಮಾಡಿ ನೋಡಿ. ಖಡಕ್ ರೊಟ್ಟಿ ಥರನೂ ಇರುತ್ತೆ, ಹಾಗೆಯೇ ಸಾಫ್ಟಾಗೂ ಕೂಡ ಇರುತ್ತೆ. ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸು ತಿನ್ನಲಿಕ್ಕೆ. ಬನ್ನಿ ನೋಡೋಣ, ತೋರಿಸ್ತಾ ಹೋಗ್ತೀನಿ. ಈ ರೀತಿ ನಾವು ಹಿಟ್ಟನ್ನೆಲ್ಲ ಒಂದು ತಟ್ಟೆಗಾಗಿದ್ರೂ ಆಗಿರ್ಬೋದು, ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅದರಷ್ಟೇ ಪ್ರಮಾಣದಷ್ಟು ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸರಿಗೆ ಸಮ ಪ್ರಮಾಣದಷ್ಟು ನಾವಿಲ್ಲಿ ಹಿಟ್ಟನ್ನು ತೊಗೊಳ್ಬೇಕಾಗತ್ತೆ. ಅಂದರೆ ಸರಿಯಾಗಿ ಮಾಡಿರ್ತೀವಲ್ವ ಮುದ್ದೆ, ಅದು ಎಷ್ಟು ಪ್ರಮಾಣದಲ್ಲಿರುತ್ತೋ ಅಷ್ಟನ್ನೇ ನಾವು ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿ ಸರಿ ಮಾಡುವಾಗಲೇ ನಾನು ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ, ಹಾಗಾಗಿ ಇಲ್ಲಿ ಮೇಲೆ ಉಪ್ಪನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹೀಗೆ ಬಿಸಿ ಇರುವಾಗಲೇ ನಾವಿಲ್ಲಿ ಹಿಟ್ಟಿನ ಜೊತೆಗೆ ನಾದ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡ್ಮೇಲೆ ನಮಗೆ ಎಷ್ಟು ನೀರು ಸಾಕು ಅನಿಸುತ್ತೋ ಅಷ್ಟು ನಾವು ಸ್ವಲ್ಪ ತಣ್ಣೀರನ್ನೇ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನಾವಿಲ್ಲಿ ಬಿಸಿ ಬಿಸಿಯಾಗಿಯೇ ಕಲಿಸ್ಕೊಳ್ಬೇಕು ಅಕ್ಕಿ ರೊಟ್ಟಿಗೆ ಮಾತ್ರ. ಜೋಳದ ರೊಟ್ಟಿಗೆ ಈ ರೀತಿ ಕಲಿಸ್ಕೊಳ್ಳೋಂಥ ಅಗತ್ಯ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಜೋಳದ ಹಿಟ್ಟನ್ನು ಬಿಸಿ ಬಿಸಿ ಕಲಿಸ್ಕೊಂಡು ತಣ್ಣೀರು ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಬಳಲುತ್ತೆ ಅಂತ ಹೇಳ್ತಾರೆ. ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಅಕ್ಕಿ ರೊಟ್ಟಿಗೆ ಮಾತ್ರ ಈ ರೀತಿ ಹಾಕ್ಕೊಂಡ್ರೆ ತೊಂದರೆ ಏನಿಲ್ಲ, ಚೆನ್ನಾಗೇ ಮಾಡ್ಕೊಳ್ಬೋದು ರೊಟ್ಟಿನ. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಬೇಕು, ತುಂಬ ಹಾರ್ಡೇನು ಇರೋವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ನಾದ್ಕೊಳ್ಬೇಕು ಮಾತ್ರ. ನಾವು ಎಷ್ಟು ನೀಟಾಗಿ ನಾದ್ಕೊಳ್ತೀವೋ ಅಷ್ಟು ನೀಟಾಗಿ ನಮಗೆ ರೊಟ್ಟಿಗಳು ಬರುತ್ತೆ. ನೋಡಿ ಈ ರೀತಿ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಸಾಫ್ಟಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ತುಂಬ ಮೆದುವಾಗೂ ಇರಬಾರ್ದು, ಮೀಡಿಯಮಾಗಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಫಸ್ಟು ಹಂಚನ್ನು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಫಸ್ಟ್ ರೊಟ್ಟಿನೇ ಅಂಟ್ಕೊಂಡು ಬಿಡುತ್ತೆ ಹಂಚಿಗೆ. ಹಾಗಾಗಿ ಚೆನ್ನಾಗಿ ಕಾಯಬೇಕು. ಅಷ್ಟರೊಳಗೆ ನಾನಿಲ್ಲಿ ಒಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ನಮಗೆ ಯಾವ ಸೈಜಿಗೆ ಇಟ್ಟಬೇಕು ಅನ್ನೋದನ್ನು ನಾವು ತೊಗೊಳ್ಬೇಕು. ನೋಡಿ ತುಂಬ ತೆಳುವಾಗಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ತೊಗೊಳ್ಬೋದು, ಜಾಸ್ತಿ ಸ್ವಲ್ಪ ದಪ್ಪ ಇರಲಿ ಅಂತಂದರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಳ್ಬೋದು. ಈ ರೀತಿ ನಾವು ಅಂಚನ್ನು ನೀಟಾಗಿ ಒತ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ ದುಂಡಗೆ ಬರುತ್ತೆ.
ಅಂಚು ಒಡೆದೋಗಲ್ಲ. ಹಾಗಾಗಿ ಆ ರೀತಿ ಮಾಡ್ಕೊಳ್ಬೇಕು. ಆ ಥರ ಬರಲ್ಲ ಅನ್ನೋರು ಕೂಡ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ನಾವನ್ನ ಅಂಚನ್ನು ಕಟ್ಕೊಳ್ಬೋದು. ನೋಡಿ, ಈಗ ನಿಧಾನವಾಗಿ ನಾವು ಇದನ್ನು ಉಜ್ತಾ ಹೋಗಬೇಕು. ನೋಡಿ, ಎಲ್ಲೂ ಕೂಡ ಅಂಚು ಒಡೆದೋಗಿಲ್ಲ, ಹಾಗೆಯೇ ಶೇಪು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಕಸ್ಮಾತ್ ಶೇಪ್ ಬಂದಿಲ್ಲ ಅಂದರೆ ಲಾಸ್ಟಲ್ಲಿ ನೀಟಾಗಿ ಪ್ರೆಸ್ ಮಾಡ್ತಾ ರೌಂಡ್ ಶೇಪಿಗೆ ತರಬಹುದು. ಮೊದಲೆಲ್ಲ ನಾನು ನೋಡಿರೋ ಹಾಗೆ ನಮ್ಮಮ್ಮ ಆಗಿರ್ಬೋದು, ದೊಡ್ಡಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ರೊಟ್ಟಿ ಮಾಡ್ತಾಯಿದ್ರು. ನಮ್ಮ ಕಡೆ ಅಂದರೆ ಚಿತ್ರದುರ್ಗದ ಕಡೆ ತುಂಬ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಜಾಸ್ತಿ ಇರ್ತಾಯಿತ್ತು. ಅಕ್ಕಿ ರೊಟ್ಟಿ ಎಲ್ಲ ಇವಾಗ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಇದೇ ರೀತಿಯಲ್ಲಿ ನಮಗೆ ರೊಟ್ಟಿ ಮಾಡಿ ಕೂಡ ಅಭ್ಯಾಸ, ನೋಡಿ ಕೂಡ ಅಭ್ಯಾಸ ಆಗಿತ್ತು. ಹಾಗಾಗಿ ಅದೇ ಮೆಥಡ್ನ ನಾನು ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಲಾಸ್ಟಲ್ಲಿ ಈ ರೀತಿ ನಾವು ಹಂಚನ್ನು ನೀಟಾಗಿ ನೋಡಿಕೊಂಡು ನಾವಿಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೂ ಕೂಡ ಹಂಚು ಪೂರ್ತಿಯಾಗಿ ಒತ್ಕೊಳ್ಳೋದ್ರಿಂದ ದುಂಡಗೆ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವ, ಹೀಗೆ ನಾನು ಈ ರೊಟ್ಟಿನ ನನ್ನ ರೊಟ್ಟಿ ಹಂಚು ಎಷ್ಟು ಅಗಲ ಇದೆಯೋ ಅದಷ್ಟು ಅಗಲ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಹಂಚಿಗೆ ಸೆಟ್ ಆಗುತ್ತೆ. ಆ ರೀತಿ ನಾನು ರೊಟ್ಟಿನ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಒಂದೇ ಸರಿ ಬರೋದಿಲ್ಲ ಈ ರೀತಿ ರೊಟ್ಟಿ ಅಭ್ಯಾಸ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಭ್ಯಾಸ ಆದಷ್ಟು ನಮಗೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲದನ್ನು ಕೂಡ ನಾವು ನೀಟಾಗಿ ಮಾಡ್ಕೊಳ್ಬೋದು. ನಿಮಗೆ ಇದೇ ರೀತಿ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಏನಾದರೂ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೇನೆ. ನಾವಿಲ್ಲಿ ರೊಟ್ಟಿನ ಹಂಚಿನ ಮೇಲೆ ಹಾಕಿದ ತಕ್ಷಣವೇ ನಾನಿಲ್ಲಿ ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ಕಾಟನ್ ಬಟ್ಟೆನೇ ಆಗಬೇಕು. ಅದಕ್ಕೆ ನೀರು ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆನೂ ಕೂಡ. ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನಾವು ನೀರು ಹಚ್ಚುವಾಗ ನಾವಿಲ್ಲಿ ಹಚ್ಚಿದ ತಕ್ಷಣವೇ ನಾವು ರೊಟ್ಟಿನ ತಿರುಗಿಸ್ಬಾರ್ದು. ರೊಟ್ಟಿ ತಕ್ಷಣವೇ ತಿರುಗಿಸಾಕ್ಬಿಟ್ರೆ ರೊಟ್ಟಿ ಹಂಚಿಗೆ ರೊಟ್ಟಿ ಕಚ್ಕೊಂಡು ಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ಅದನ್ನು ತೆಗೆಯೋದು ಮಾಡೋದೆಲ್ಲ. ಹಂಚೆಲ್ಲ ತುಂಬ ಗಲೀಜಾಗುತ್ತೆ. ಆ ರೀತಿ ಮಾಡಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ ಹೇಳಿ. ನೀರನ್ನು ಹಚ್ಚಿ 1-2 ಸೆಕೆಂಡ್ ಹಾಗೇ ಬಿಡಬೇಕು. ನೀರು ಫುಲ್ ಡ್ರೈ ಆಗಬೇಕು. ಡ್ರೈ ಆಗಿದ ತಕ್ಷಣವೇ ನಾವು ತಿರುಗಿಸ್ಬೇಕಾಗತ್ತೆ. ತುಂಬಾ ಡ್ರೈ ಆಗ್ಲಿಕ್ಕೆ ಬಿಟ್ಟರು ಕೂಡ ರೊಟ್ಟಿ ಎಲ್ಲ ಮೇಲೆಲ್ಲ ಬಿರುಕು ಬಂದಿರೋ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೂ ಬಿಡಬಾರ್ದು. ನೋಡ್ಕೊಳ್ಬೇಕು. ಜಸ್ಟ್ ನೋಡಿಕೊಂಡು ನಾವು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮೇಲ್ಗಡೆ ಒಂದು ಸ್ವಲ್ಪ ರಫ್ ಇರುತ್ತೆ ಈ ರೊಟ್ಟಿ ಮಾತ್ರ, ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ. ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಒತ್ತಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ರೊಟ್ಟಿ ಬೇಯುತ್ತೆ. ಹಾಗಾಗಿ ಈ ರೀತಿ ಬಟ್ಟೆಯಲ್ಲಿ ನಾನು ಒತ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ರೊಟ್ಟಿಗಳು. ಹಿಟ್ಟೊಂದು ಕಲಸಿ ರೆಡಿ ಇತ್ತು ಅಂತಂದರೆ, ನಾವು ಪಲ್ಯನೂ ರೆಡಿ ಇತ್ತು ಅಂತಂದರೆ ತಕ್ಷಣವೇ ಮನೆಯವರೆಲ್ಲರೂ ಕೂರಿಸಿ ಕೂಡ ಎಲ್ರಿಗೂ ಊಟಕ್ಕೆ ಬಡಿಸ್ಬೋದು. ಅಷ್ಟು ಸ್ಪೀಡಾಗಿ ಆಗುತ್ತೆ ಈ ರೊಟ್ಟಿ ಮಾತ್ರ. ನಮ್ಮ ಮನೇಲಿ ಹಾಗೆಯೇ ರೊಟ್ಟಿ, ಚಪಾತಿ ಏನೇ ಮಾಡಿದರೂ ಕೂಡ ಎಲ್ಲರೂ ಬಿಸಿ ಬಿಸಿಯಾಗೇ ತಿಂತಾರೆ. ಹಾಗಾಗಿ ನಮ್ಮ ಮನೇಲಿ ಜೊತೆಗೇ ನಾನಿಲ್ಲಿ ರೊಟ್ಟಿ ಮಾಡ್ತಾನೆ ಊಟಕ್ಕೂ ಕೂಡ ಸರ್ವ್ ಮಾಡಿ ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಮೆತ್ತಗೂ ಇರಲ್ಲ, ಈ ಕಡೆ ಗಟ್ಟಿನೂ ಇರಲ್ಲ, ಆ ರೀತಿ ಇರುತ್ತೆ. ನಾನು ಇದಕ್ಕೆ ಜವಳಿಕಾಯಿ ಪಲ್ಯನ ಮಾಡಿದ್ದೆ. ಜವಳಿಕಾಯಿ ಪಲ್ಯ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ಆ ಪಲ್ಯ ರೆಸಿಪಿನೂ ನಾನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ. ಅದರ ಜೊತೆಗೆ ನಾನಿಲ್ಲಿ ಕೆಂಪು ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಕೂಡ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಜೊತೆಗೆ ನಾನಿಲ್ಲಿ ಶೇಂಗಾ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ಬಡಿಸ್ತಾ ಇದ್ದೀನಿ. ಶೇಂಗಾ ಎಣ್ಣೆ ಅಥವಾ ಮಾಮೂಲಿ ಸನ್ಫ್ಲವರ್ ಆಯಿಲ್ನೇ ಆಗಿರ್ಬೋದು, ಅಥವಾ ತುಪ್ಪ ಯಾವುದಾದ್ರೂ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.